ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ನಾನು ಸಿಂಪಲ್ ರೆಸಿಪಿ ಮೋಮೋಸ್ನ ಹೇಗೆ ಮಾಡೋದು, ಅದರಲ್ಲೂ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹೊರಗಡೆ ಅನ್ಹೈಜೀನ್ ಆಗಿ ಸಿಗುತ್ತೆ, ನಾವು ಮನೇಲೇ ಮಾಡ್ಕೊಂಡ್ರೆ ಹೈಜೀನ್ ಆಗಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬೇಕಾಗಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದಲ್ವಾ. ಸೊ ಸಿಂಪಲ್ ಆಗಿ ಈಸಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಸೊ ಚಿಕ್ಕದಾಗಿರೋವಂತಹ ಒಂದು ಕ್ಯಾಬೇಜ್ನ ನಾನು ತಗೊಂಡಿದ್ದೀನಿ. ಸೊ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇದ್ರೆ ದೊಡ್ಡ ಸೈಜ್ ಕ್ಯಾಬೇಜ್ನೇ ನೀವು ತಗೋಬೋದು. ಈ ರೀತಿ ಚಿಕ್ಕದಾಗಿ ತುರ್ಕೋಬೇಕಾಗತ್ತೆ ಕಾಯಿ ತುರಿಯೋ ಮಣೇಲಿ. ಇನ್ ಕೇಸ್ ನೀವೇನಾದರೂ ಈ ರೀತಿ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಕಟ್ ಕೂಡ ಮಾಡ್ಕೋಬೋದು, ಚಿಕ್ಕ ಪೀಸಸಲ್ಲಿ ಚಾಪ್ ಮಾಡ್ಕೋಬೋದು. ಈಗ ತುರ್ಕೊಂಡಿರೋವಂಥ ಕ್ಯಾಬೇಜ್ನ ಒಂದು ನೀಟಾಗಿರೋವಂಥ ಕಾಟನ್ ಕ್ಲಾತಲ್ಲಿ ಹಾಕ್ಕೊಂಡು ಅದರಲ್ಲಿರುವಂಥ ಕಂಪ್ಲೀಟಾಗಿ ವಾಟರ್ನ ತೆಗಿಬೇಕಾಗತ್ತೆ. ಈ ರೀತಿ ವಾಟರ್ ತೆಗಿದಿರ ನಾವು ಹಾಗೆ ಯೂಸ್ ಮಾಡ್ತೀವಿ ಅಂತಂದರೆ ಮೈದಾ ಹಿಟ್ಟನ್ನ ಏನು ಕಲಿಸ್ಕೊಂಡಿರ್ತೀವಿ ಅದರಲ್ಲಿ ಇದನ್ನು ಹಾಕಿದಾಗ ಎಲ್ಲ ವೆಟ್ಟಿ ಆಗಿಬಿಟ್ಟು ಮೋಮೋಸ್ ಎಲ್ಲ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ತೋರಿಸ್ತಾ ಇರೋ ಪ್ರೊಸೀಜರಲ್ಲಿ ಅದರಲ್ಲಿರೋವಂಥ ಕಂಪ್ಲೀಟ್ ವಾಟರ್ನ ನಾವು ತೆಗಿಬೇಕಾಗತ್ತೆ. ನಾಟ್ 100%, ಜಸ್ಟ್ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು 60-70% ಅಷ್ಟು ವಾಟರ್ನ ತೆಗೆದ್ರೆ ಸಾಕು. ಇನ್ನು ಸ್ವಲ್ಪ ಏನಾದರೂ ಇದ್ದರೆ ಅದನ್ನು ಒಗ್ಗರಣೆ ಮಾಡಿದಾಗ ನಾವು ಅದರಲ್ಲಿ ಡ್ರೈ ಆಗಿಬಿಡುತ್ತೆ. ಸೊ ಒಗ್ಗರಣೆ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕಾದ್ರೆ ಇದು ವಾಟರ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೀರ್ಕೊಳ್ಳುತ್ತೆ. ಸೊ ಈಗ ಈ ವಾಟರ್ ನಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ನಾವು ವಾಟರ್ನೆಲ್ಲ ಕಂಪ್ಲೀಟಾಗಿ ತೆಗೆದಾದ್ಮೇಲೆ ಇದನ್ನು ಈ ರೀತಿ ಕೈಯಲ್ಲಿ ಅದನ್ನು ಬಿಡಿಸ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಈಗ ಒಂದು ಪ್ಲೇಟ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ನೀವೇನಾದರೂ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ರೆ ಈ ರೀತಿ ಹಿಂಡೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಈ ರೀತಿ ತುರ್ಕೊಂಡಾಗ ಮಾತ್ರನೇ ಹಿಂಡಬೇಕಾಗತ್ತೆ. ತುರ್ಕೊಂಡಾಗ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಗೊತ್ತಾಗುತ್ತೆ. ಸೊ ಅದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಈಗ ಮೈದಾ ಡೌನ ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇರೋಂಥ ಕಪ್ಪಲ್ಲಿ 2 ಕಪ್ಸ್ ಆಫ್ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದರೂ ಗೋಧಿ ಹಿಟ್ಟಲ್ಲಿ ಮಾಡ್ಕೋತಾ ಇದ್ದರೆ ಮೈದಾ ಹಿಟ್ಟಲ್ಲಿ ಯಾವ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿರ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿಯೇ ಇರಬೇಕು. ಇನ್ ಕೇಸ್ ಮೈದಾದಲ್ಲಿ ಮಾಡ್ತಾ ಇದ್ದರೆ ಮೈದಾ ಒಂದು 5 ಮಿನಿಟ್ಸ್ ಸೋಕ್ ಆಗಿದ ತಕ್ಷಣ ಇನ್ನೂ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ. ನಾವು ಕಲಿಸಿರೋವಾಗ ಯಾವ ರೀತಿ ಇರುತ್ತೆ ಅದಕ್ಕಿಂತ ಇನ್ನು ಸ್ವಲ್ಪ ಸಾಫ್ಟಾಗಿ ಆಗಿಬಿಡುತ್ತೆ. ಸೊ ಮೈದಾ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅರ್ಧ ಗ್ಲಾಸಷ್ಟು ವಾಟರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀರು 1/2 ಗ್ಲಾಸ್ ಅಂತ ಅಲ್ಲ, ನಿಮಗೆ ಕಲಿಸೋದಕ್ಕೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ, ತೀರಾ ತೆಳುವಾಗ್ದಿರ ಈ ರೀತಿ ಕೈಗೆ ಅಂಟದಿರೋ ಇರೋ ರೀತಿ ಇದನ್ನು ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಲಾಂಗ್ ಟೈಮ್ ಸೋಕ್ ಮಾಡೋದಕ್ಕೆ ಬಿಡಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ನಾವು ಇದನ್ನು ಈ ರೀತಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಬಿಟ್ಟು ಸ್ಟಫಿಂಗ್ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಆದರೆ ಸಾಕಾಗತ್ತೆ. ಸೊ ಮೇಕ್ ಶ್ಯೂರ್ ಕೈಗೆ ಈ ಹಿಟ್ಟು ಅಂಟಬಾರ್ದು, ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ರೆ ಸಾಕಾಗತ್ತೆ. ಸೊ ಇದನ್ನು ನೀವು ಬೇಕಾದರೆ ಅಂಗೈಯಲ್ಲಿ ಒಂದು 2 to 3 ಟೈಮ್ಸ್ ನಾದ್ಕೋಬೋದು, ಬಟ್ ಲಾಂಗ್ ಟೈಮ್ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಮಾಡಿಬಿಟ್ಟು ಆ್ಯಂಡ್ ಇದನ್ನು ನಾದ್ಕೊಳ್ಳೋ ರೀಸನ್ ಏನು ಅಂದರೆ ಇದರಲ್ಲಿರೋಂಥ ಯಾವುದಾದ್ರೂ ಏರ್ ಬಬಲ್ಸ್ ಟೈಪ್ ಅಥವಾ ಲಂಪ್ಸ್ ಎಲ್ಲ ರಿಮೂವ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ನಾದ್ಕೊಂಡಿದ್ದಷ್ಟೇ. ಸೊ ಇದನ್ನು ಓಪನಲ್ಲಿ ಬಿಡಬಾರ್ದು, ಈ ಹಿಟ್ಟು ಡ್ರೈ ಆಗಬಾರ್ದು. ಸೊ ಯಾವುದಾದ್ರೂ ಒಂದು ವೆಟ್ ಮಾಡಿ ಕೂಡ ನೀವು ಕ್ಲಾತ್ನ ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನಾರ್ಮಲ್ ಕ್ಲಾತ್ನ ಕೂಡ ಯೂಸ್ ಮಾಡ್ಬೋದು. ಇದನ್ನು ಈ ರೀತಿ ಇಟ್ಬಿಟ್ಟು ಕವರ್ ಮಾಡಿ ಸೈಡಲ್ಲಿ ಇಟ್ಬಿಡೋಣ. ಸೊ ಈಗ ಸ್ಟಫಿಂಗೋಸ್ಕರ ಒಗ್ಗರಣೆ ಮಾಡ್ಕೋತಾ ಇರೋದು. ಇಲ್ಲಿ 3 to 4 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಆಯಿಲ್ ಬೇಕಾಗೋದಿಲ್ಲ, ಜಸ್ಟ್ 3 to 4 ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಬೆಳ್ಳುಳ್ಳಿ ಸೀದೋಗ್ಬಿಟ್ರೆ ಅದ್ರದ್ದು ಸ್ಮೆಲ್ ಚೆನ್ನಾಗಿರೋದಿಲ್ಲ. ಸೊ ಈಗ ನಾನು ಚಿಕ್ಕದಾಗಿ ಆಗಲೇ ತುರ್ಕೊಂಡ್ನಲ್ವಾ ಕ್ಯಾಬೇಜ್ನ, ಅದೇ ರೀತಿ ಜಿಂಜರ್ನೂ ಸಹ ಚಾಪ್ ಮಾಡ್ಕೊಂಡಿದ್ದೀನಿ, ಅಂದರೆ ತುರ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಾಪ್ ಕೂಡ ಮಾಡ್ಕೋಬೋದು. ತುಂಬ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ತುರ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಚಾಪ್ ಮಾಡಿನೇ ಹಾಕೋತಾ ಇದ್ದೀನಿ, ನಾನು ಯಾವುದನ್ನು ಕಟ್ ಮಾಡ್ಕೊಂಡಿಲ್ಲ. ಕಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ದಪ್ಪ ಇರುತ್ತೆ. ಸೊ ಮೋಮೋಸ್ ಆಲ್ರೆಡಿ ತುಂಬ ಚಿಕ್ಕದಾಗಿರೋದ್ರಿಂದ ಅದರಲ್ಲಿ ದಪ್ಪ ಇದ್ರೆ ಚೆನ್ನಾಗಿರೋದಿಲ್ಲ. ಸ್ಟಫಿಂಗ್ಗೆ ಈ ರೀತಿ ತುರ್ಕೊಂಡಿದ್ರೇ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ಸ್ನೂ ಸಹ ಯೂಸ್ ಮಾಡ್ಬೋದು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಲೈಟಾಗಿ ಫ್ರೈ ಆದರೆ ಸಾಕು, ತುಂಬ ಓವರ್ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಆವಾಗಲೇ ತುರ್ಕೊಂಡಿರೋಂಥ ಕ್ಯಾಬೇಜ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಜಿಂಜರ್ ಹಾಕಿರೋದ್ರಿಂದ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೂ ಸಹ ಇದು ಸೀದೋಗ್ಬಿಡುತ್ತೆ, ಕೆಳಗಡೆ ಎಲ್ಲ ತಳ ಹಿಡಿಯುತ್ತೆ. ಸೊ ಅದೇ ರೀಸನ್ಗೆ ಲೋ ಫ್ಲೇಮಲ್ಲಿ ಇಟ್ಟು ಜಸ್ಟ್ 3 to 4 ಮಿನಿಟ್ಸ್ ನಾವು ಈ ರೀತಿ ಕೈ ಆಡಿಸ್ಕೊಂಡ್ರೆ ಸಾಕಾಗತ್ತೆ.
ಓವರ್ ಕುಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನಾನು ಇದಕ್ಕೆ ಬೇಕಾದರೆ ನೀವು ಕ್ಯಾರೆಟ್ ಸಹ ತುರ್ಕೊಂಡು ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಬೀನ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಹಾಕ್ಕೊಂಡಿಲ್ಲ, ಜಸ್ಟ್ 1 ಕಂಪ್ಲೀಟ್ ಬೀನ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾಬೇಜ್ ಮತ್ತು ಬೀನ್ಸ್ ಮಾತ್ರನೇ ಆ್ಯಡ್ ಮಾಡ್ಕೊಂಡಿರೋದು ವೆಜಿಟೇಬಲ್ಸು. ನೀವು ಬೇಕಾದರೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಆ್ಯಂಡ್ ಇಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ನ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಸಾಲ್ಟ್ ಹಾಕಿದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 3 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಏನಕ್ಕೆ ಅಂದರೆ ಕ್ಯಾಬೇಜಲ್ಲಿರೋ ಇನ್ನೂ ಏನಾದರೂ ವಾಟರ್ ಕನ್ಸಿಸ್ಟೆನ್ಸಿ ಇದ್ದರೆ ಅದು ಕೂಡ ಕಂಪ್ಲೀಟಾಗಿ ಹೋಗಲಿ ಅನ್ನೋ ರೀಸನ್ಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಈಗ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಬೇಕಾಗಿರೋ ರೀತಿ ಆ್ಯಡ್ ಮಾಡ್ಕೋಬೋದು. ಅದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಸ್ಟಫಿಂಗ್ನ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಸೊ ನಾವು ಈ ರೀತಿ ಮೈದಾನ ಚಿಕ್ಕ ಚಪಾತಿ ರೀತಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ಟಫಿಂಗ್ ಕೂಲ್ ಆಗಿರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಕಂಪ್ಲೀಟಾಗಿ ಕೂಲ್ ಆಗಿರುತ್ತೆ. ಈಗ ನೀವು ಎಲ್ಲ ಬಾಲ್ಸ್ನೂ ಸಹ ಚಿಕ್ಕ ಚಿಕ್ಕ ಸೈಜಲ್ಲಿನೇ ಕಟ್ ಮಾಡ್ಕೋಬೇಕು. ಪೂರಿಗೆ ಯಾವ ರೀತಿ ಕಟ್ ಮಾಡ್ಕೋತೀವಿ ಆ ರೀತಿಯೇ ಇರಬೇಕು. ಆ್ಯಂಡ್ ಪೂರಿಗೆ ನಾವು ಸ್ವಲ್ಪ ತೆಳುವಾಗಿ ಮಾಡ್ಕೋತೀವಿ, ಬಟ್ ಇಲ್ಲಿ ತೆಳುವಾಗಿ ಮಾಡ್ಕೊಳ್ಳೋ ಹಾಗಿಲ್ಲ. ಚಿಕ್ಕದಾಗಿ ಚಪಾತಿ ಥರ ಮಾಡ್ಕೊತೀವಿ ಅಲ್ವಾ, ಇದ್ರದ್ದು ಥಿಕ್ನೆಸ್ ಸ್ವಲ್ಪ ಜಾಸ್ತಿನೇ ಇರಬೇಕು. ತುಂಬ ತೆಳುವಾಗಿ ನಾವು ಇದನ್ನು ಒತ್ಕೊಂಡ್ರೆ ಸ್ಟಫಿಂಗ್ ಫಿಲ್ ಮಾಡಿ ಅದನ್ನು ಶೇಪ್ ಮಾಡುವಾಗ ಕೆಳಗಡೆ ಓಪನ್ ಆಗಿಬಿಡತ್ತೆ. ಸೊ ಲೈಟಾಗಿ ಥಿಕ್ನೆಸ್ ಇದ್ರೇ ಬೆಟರ್. ಸೊ ಇದನ್ನು ತುಂಬ ದೊಡ್ಡದಾಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಬೇಕಾದರೆ ಈ ರೀತಿ ಪೂರಿ ಥರ ಮಾಡ್ಕೊಂಡಿದ್ದಾದಮೇಲೆ ಸೆಂಟರ್ ಪೋರ್ಷನ್ ಸ್ವಲ್ಪ ಥಿಕ್ನೆಸ್ ಆಗಿ ಆ್ಯಂಡ್ ಎಡ್ಜಸ್ ಎಲ್ಲ ಸ್ವಲ್ಪ ತೆಳುವಾಗಿ ಬೇಕಾದರೆ ನೀವು ಅದನ್ನು ಮಾಡ್ಕೋಬೋದು. ಈಗ ನಾನು ಇದನ್ನು ಆಗಲೇ ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು. ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಮೋಮೋಸ್ ಸ್ಟೀಮ್ ಮಾಡೋವಾಗ ತಟ್ಟೆ ಥರ ಆಗಿಬಿಡುತ್ತೆ. ಇಡ್ಲಿ ರೀತಿ ತುಂಬ ತೆಳುವಾಗಿ ಅಂದರೆ ಪ್ಲೇಟ್ ರೀತಿ ಆಗಿಬಿಡುತ್ತೆ. ನಿಮಗೆ ಇದು ಬಾಲ್ಸ್ ಟೈಪ್ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಟಫಿಂಗ್ನ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ತೋರಿಸ್ತಾ ಇರೋ ರೀತಿ ನೀವು ಶೇಪ್ಸ್ನ ಮಾಡ್ಕೋಬೋದು. ಅಂದರೆ ಹೊರಗಡೆ ನೀವು ಮೋಮೋಸ್ ನೋಡಿರ್ತೀರಲ್ವ ಯಾವ ರೀತಿ ಶೇಪ್ ಮಾಡಿರ್ತಾರೆ ಅಂತ, ಆ ರೀತಿ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಶೇಪ್ಸ್ ಮಾಡೋಕ್ಕೇನಾದರೂ ಬರ್ತಾ ಇಲ್ಲ ಅಂತಂದರೆ ಕರ್ಜಿಕಾಯಿ ಮಾಡುವಾಗ ಯಾವ ರೀತಿ ಡಿ ಶೇಪಲ್ಲಿ ಮಾಡಿರ್ತೀವಿ ಆ ರೀತಿ ಶೇಪ್ಸಲ್ಲೂ ಸಹ ನೀವು ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಶೇಪ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಜಸ್ಟ್ ಈ ರೀತಿ ಅದನ್ನು ಸ್ಟಫಿಂಗ್ ಎಲ್ಲ ಏನು ಆ್ಯಡ್ ಮಾಡಿರ್ತೀವಿ ಅದನ್ನು ಕವರ್ ಮಾಡೋ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಈ ರೀತಿ ಟರ್ನ್ ಮಾಡಿದಾಗ ಮೇಲೆ ಉಳ್ಕೊಂಡಿರೋ ಅಂಥ ಹಿಟ್ಟನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೋಬೋದು. ಸೊ ಇನ್ನೊಂದು ಇನ್ ಕೇಸ್ ನಿಮಗೆ ಅದೇನಾದರೂ ಅಂಟ್ಕೋತಾ ಇಲ್ಲ ಶೇಪ್ಸ್ ಮಾಡುವಾಗ ಅಂತಂದರೆ ಈ ರೀತಿ ಚಪಾತಿ ಲಟ್ಟಿಸ್ಕೊಂಡಿರ್ಬೇಕಾದ್ರೆ ಎಡ್ಜಸ್ಸಲ್ಲಿ ನೀವು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಎಡ್ಜಸ್ನ ಕವರ್ ಮಾಡ್ಕೋಬೋದು. ಆ್ಯಕ್ಚುಲಿ ಹಿಟ್ಟು ಡ್ರೈ ಆಗಿದ್ದರೆ ಮಾತ್ರ ನಿಮಗೆ ಅಂಟೋದಿಲ್ಲ. ಇಮಿಡಿಯೇಟಾಗಿ ಸ್ಟಫಿಂಗ್ ಮಾಡಿದ ತಕ್ಷಣವೇ ನಾವು ಕವರ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕವರ್ ಮಾಡ್ಕೊಳ್ಳೋದ್ರಿಂದ ಅದು ಅಂಟುತ್ತೆ, ಬೇಗನೆ ಅಂಟ್ಕೊಂಡು ಕರೆಕ್ಟ್ ಶೇಪ್ಸಲ್ಲಿ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಅಂಟ್ತಾ ಇಲ್ಲ ಅಂತ ಈ ರೀತಿ ಎಡ್ಜಸ್ಗೆ ವಾಟರ್ನ ಸ್ವಲ್ಪ ಹಚ್ಬಿಟ್ಟು ಈ ರೀತಿ ಶೇಪ್ಸ್ನ ಮಾಡ್ಕೋಬೋದು. ಆವಾಗ ನಿಮಗೆ ಈ ರೀತಿ ಫೋಲ್ಡ್ ಮಾಡಬೇಕಾದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಎಲ್ಲೂ ಸಹ ಸ್ಟಫಿಂಗ್ ಹೊರಗಡೆ ಬರದೇ ಇರೋ ರೀತಿ ಕವರ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದಲ್ವಾ, ಜಸ್ಟ್ ನನಗೂ ಶೇಪ್ಸ್ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೀರೆ ನೆರಿಗೆನ ಯಾವ ರೀತಿ ಫೋಲ್ಡ್ ಮಾಡ್ತೀವಿ ಅದೇ ರೀತಿ ನಿಧಾನವಾಗಿ ಫೋಲ್ಡ್ ಮಾಡಿಕೊಂಡ್ರೆ ಖಂಡಿತ ಬರುತ್ತೆ. ಆ್ಯಂಡ್ ಮೇಲೆ ಉಳ್ಕೊಂಡಿರೋಂಥ ಹಿಟ್ಟಿನ ಪೋರ್ಷನ್ನ ನಾನು ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಶೇಪ್ಸ್ನ ಮಾಡ್ಕೋಬೋದು ಅಂತ. ಬೇಕಾದರೆ ನಾನು ಆವಾಗಲೇ ಹೇಳಿದ್ನಲ್ವ ಕರ್ಜಿಕಾಯಿ ರೀತಿ ಅಂತ, ಈ ರೀತಿ ಕೂಡ ಫೋಲ್ಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮೋಮೋಸ್ನ ಪ್ರೆಸ್ ಮಾಡೋದಕ್ಕೆ ಅಂತಲೇ ಚಿಕ್ಕದೊಂದು ಮೆಷಿನ್ ಬರುತ್ತೆ, ಅದನ್ನು ಸಹ ಬಳಸ್ಕೊಂಡು ನೀವು ಮೋಮೋಸ್ನ ಮಾಡ್ಕೋಬೋದು. ಈಗ ಇಡ್ಲಿ ಪಾತ್ರೆಗೆ ಅಥವಾ ನಿಮ್ಮ ಮನೇಲಿ ಯಾವ ರೀತಿ ಸ್ಟೀಮಿಂಗ್ ಮಾಡೋದಕ್ಕೆ ಪಾತ್ರೆ ಇದೆ ಆ ಪಾತ್ರೆನ ನೀವು ಯೂಸ್ ಮಾಡಿಕೊಂಡು ಮೋಮೋಸ್ನ ಸ್ಟೀಮ್ ಮಾಡ್ಕೋಬೋದು. ನಾನು ಈ ರೀತಿ ಇಡ್ಲಿ ಪಾತ್ರೆಯಲ್ಲೇ ಮೋಮೋಸ್ನ ಸ್ಟೀಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಇಡ್ಲಿ ಪಾತ್ರೆಗೆ ಹಚ್ಬಿಟ್ಟು ಮೋಮೋಸ್ನ ನಾನು ಅದರಲ್ಲಿ ಇಡ್ತಾ ಇದ್ದೀನಿ. ಅಂದರೆ ನೀವು ಇಡ್ಲಿಗೆ ಮಾಡೋವಾಗ ಯಾವ ರೀತಿ ಎಣ್ಣೆನ ಹಚ್ತಿರೋ ಸೇಮ್ ಅದೇ ರೀತಿಯೇ ಜಸ್ಟ್ ಒಂದು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಮೋಮೋಸ್ನ ಇಲ್ಲಿ ಪ್ಲೇಸ್ ಮಾಡಿ ಸ್ಟೀಮ್ ಮಾಡೋವಂಥದ್ದು. ಕೆಲವೊಬ್ಬರು ಈ ರೀತಿ ಎಣ್ಣೆ ಹಚ್ಚೋವಾಗ ಸಾಸಿವೆ ಎಣ್ಣೆನ ಹಚ್ತಾರೆ. ಸೊ ನಿಮಗೆ ಸಾಸಿವೆ ಎಣ್ಣೆ ಬೇಡ ಅಂತ ಅಂದರೆ ನಾರ್ಮಲ್ ಆಗಿ ನೀವು ಕುಕ್ಕಿಂಗ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಬೋದು. ಇಲ್ಲಿ ಎಣ್ಣೆ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿದಾದಮೇಲೆ ನಾವು ಮಾಡ್ಕೊಂಡಿರೋಂತಹ ಮೋಮೋಸ್ನ ಇದರಲ್ಲಿ ಇಟ್ಟು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಯೂಶ್ವಲಿ ಇಡ್ಲಿನ ಯಾವ ರೀತಿ ಸ್ಟೀಮ್ ಮಾಡ್ಕೋತೀವಿ ಸೇಮ್ ಪ್ರೊಸೀಜರಲ್ಲೇ ಇವಾಗಲೂ ಸಹ ಮಾಡ್ತಾ ಇರೋದು.
ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇಡ್ಲಿ ಪ್ಲೇಟ್ಸ್ನ ಅದರಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ. ಸ್ಟೀಮರ್ ಇದ್ದರೆ ಅದರಲ್ಲೂ ಸಹ ಮಾಡ್ಬೋದು. ಸೊ ಎಲ್ಲ ಪ್ಲೇಟ್ಸ್ನೂ ಈ ರೀತಿ ಇಟ್ಟಿದ್ದಾದಮೇಲೆ ಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು 6 to 8 ಮಿನಿಟ್ಸ್ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ನೀವು ಇನ್ ಕೇಸ್ ಏನಾದರೂ ಇದನ್ನು 8 to 10 ಮಿನಿಟ್ಸ್ ಒಳಗಡೆ ಫೈನ್. ಇನ್ ಕೇಸ್ ಅದ್ರ ಮೇಲೆ ಏನಾದರೂ ಸ್ಟೀಮ್ ಮಾಡ್ತಾ ಇದ್ದರೆ ಮೋಮೋಸ್ ಏನು ಮಾಡ್ಕೊಂಡಿರ್ತೀರಾ ಅದು ಹಾರ್ಡ್ ಆಗಿಬಿಡುತ್ತೆ. ಮೈದಾ ಸಾಫ್ಟ್ ಆಗಿರೋದಿಲ್ಲ, ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಸೊ ಬೆಟರ್ ನೀವು 8ಇಂದ 10 ಮಿನಿಟ್ಸ್ವರೆಗೂ ಸ್ಟೀಮ್ ಮಾಡಿಕೊಂಡ್ರೆ ಸಾಕು, ನಾಟ್ ಮೋರ್ ದ್ಯಾನ್ ದ್ಯಾಟ್. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲೂ ಸಹ ಅಂಟ್ತಾ ಇಲ್ಲ. ಕೆಲವೊಂದರಲ್ಲಿ ಸ್ಟಫಿಂಗ್ ಕಡಿಮೆ ಹಾಕಿರೋದ್ರಿಂದ ಈ ರೀತಿ ಪ್ಲೇಟ್ ಥರ ಆಗಿದೆ. ಯಾವುದರಲ್ಲಿ ಸ್ಟಫಿಂಗ್ ಕಂಪ್ಲೀಟಾಗಿ ತುಂಬಿಸಿ ಫೋಲ್ಡ್ ಮಾಡಿರ್ತೀವಿ ಆ ಮೋಮೋಸು ನಿಮಗೆ ರೌಂಡಾಗಿ ಒಳ್ಳೆ ಶೇಪಲ್ಲಿ ಬಂದಿರುತ್ತೆ. ಸೊ ಇಷ್ಟೇ ಈಸಿಯಾಗಿ ಎಷ್ಟು ಬೇಗ ಮಾಡ್ಕೊಂಡ್ವಿ ಅಲ್ವಾ, ತುಂಬ ಟೈಮ್ ತಗೊಳ್ಳೋದಿಲ್ಲ. ಆ್ಯಂಡ್ ಮೈದಾನ ನಾವು ತುಂಬ ಹೊತ್ತು ನೆನೆಸಿ ಸಹ ಇಟ್ಟಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಬೇಗ ಬೇಗ ಮಾಡಿ ಮುಗಿಸ್ಬೋದು. ಸ್ಟೀಮ್ ಮಾಡುವಾಗ ಲಿಡ್ ಕ್ಲೋಸ್ ಮಾಡಿರ್ತೀವಿ ಅಲ್ವಾ, ಸೊ ಆ ಒಂದು ರೀಸನ್ಗೆ ಮೋಮೋಸ್ ಕೆಳಗಡೆ ಸ್ವಲ್ಪ ವಾಟರ್ ಟೈಪ್ ಆಗ್ಬೋದು. ಬಟ್ ಮೋಮೋಸ್ ಏನೂ ಹರಿದೋಗೋದಿಲ್ಲ ಅಥವಾ ಕಿತ್ತೋಗೋದಿಲ್ಲ. ಮೋಮೋಸ್ ಅಂತೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಸಾಫ್ಟಾಗೂ ಇರುತ್ತೆ. ಹೊರಗಡೆ ಸ್ಟ್ರೀಟಲ್ಲಿ ಯಾವ ರೀತಿ ಸಿಗುತ್ತೆ ಸೇಮ್ ಅದೇ ರೀತಿಯೇ ಅದೇ ಟೇಸ್ಟಲ್ಲೇ ಬರುತ್ತೆ. ನೀವು ಇಲ್ಲಿ ಬೇಕಾಗಿರೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡು ಮೋಮೋಸ್ನ ಮಾಡ್ಕೋಬೋದು. ಸೊ ಇದನ್ನು ಬೇಕಾದರೆ ನೀವು ರೆಡ್ ಸಾಸ್, ರೆಡ್ ಚಟ್ನಿ ಆ್ಯಂಡ್ ಮೈನಸ್ ಜೊತೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ನೀವು ಈ ಮೋಮೋಸ್ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಹೊರಗಡೆಗಿಂತ ಮನೇಲೆ ಹೈಜೀನ್ ಆಗಿ ಮಾಡಿಕೊಂಡು ತಿನ್ಬೋದಲ್ವಾ. ಸೊ ಈ ಮೋಮೋಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಸ್ ಯೂಶುವಲ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.